ಡಾಕ್ಟರ್, ಯಾರಾದರೂ ಸಾಮಾನ್ಯವಾಗಿ ತುಂಬ ಒಳ್ಳೆ ನಿದ್ದೆಲಿದ್ದಾಗ ನೋಡಿ ಯಾವ ಥರ ಮಗು ಥರ ಮಲಗಿದ್ದಾರೆ ಅಂತ ನಾವು ಹೇಳ್ತೀವಿ. ಅಂದರೆ ತುಂಬ ಗಾಢವಾದ ನಿದ್ದೆಯಲ್ಲಿದ್ದಾರೆ, ಡೀಪ್ ಸ್ಲೀಪಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಈಗ ಮಕ್ಕಳಿಗೂ ಮತ್ತು ಅಡಲ್ಟ್ಸಿಗೂ ನಿದ್ರೆಯಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇರುತ್ತೆ, ಮತ್ತು ಯಾರಿಗೆ ಅಂದರೆ ಯಾವ ಏಜಲ್ಲಿ ಎಷ್ಟು ಗಂಟೆಗಳ ನಿದ್ದೆಯನ್ನು ನಾವು ಹೆಲ್ದಿ ಅಂತ ಕನ್ಸಿಡರ್ ಮಾಡಬೇಕು? ನಿದ್ರೆ ಅಂತೂ ಎಲ್ಲ ವಯಸ್ಕರಿಗೂ ಅವಶ್ಯಕ. ಬಟ್ ಮಕ್ಕಳಲ್ಲಿ ಉದಾಹರಣೆಗೆ ಮಗು ತುಂಬ ಚಿಕ್ಕದಿದ್ದಾಗ ಒಂದು 9 to 12 ಅವರ್ಸ್ ನಿದ್ರೆ ಬೇಕಾಗ್ಬೋದು. ನಾರ್ಮಲ್ ಅಡಲ್ಟ್ಸ್ ಅಂತ ಏನು ಹೇಳ್ತೀವಿ, ಅವರಲ್ಲಿ ಒಂದು 6 ರಿಂದ 8 ಗಂಟೆ ಅಷ್ಟು ನಿದ್ರೆ ಅವಶ್ಯಕತೆ ಇರ್ಬೋದು. ತುಂಬ 65ರಿಂದ ಜಾಸ್ತಿ ಇರೋ ವಯಸ್ಕರಲ್ಲಿ ಅವಶ್ಯಕತೆ ಒಂದು 5 ರಿಂದ 7 ಗಂಟೆ ಅಷ್ಟು ನಿದ್ರೆ ಅವಶ್ಯಕತೆ ಇರ್ತದೆ. ಬಟ್ ಏನಪ್ಪ ಅಂದರೆ ಅವ್ರು ನಿದ್ರೆ ಮಾಡೋ ಪ್ಯಾಟ್ರನ್ನು ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ ತುಂಬ ವಯಸ್ಸಾಗಿರೋರು ತೊಗೊಂಡ್ರೆ ಅವ್ರು ಕಂಟಿನ್ಯೂಯಸ್ ಆಗಿ 5-6 ಗಂಟೆ ನಿದ್ದೆ ಮಾಡದೇ ಇರಬಹುದು. ಬಟ್ ಯಾವಾಗಲೂ ಒಂದು ಸ್ವಲ್ಪ ಒಂದು ನ್ಯಾಪ್ ತೊಗೊಂಡಿದ್ದಿರ್ಬೋದು. ಆಮೇಲೆ ರಾತ್ರಿ ಒಂದು 4-5 ಗಂಟೆ ಅಷ್ಟೇ ನಿದ್ದೆ ಮಾಡ್ಬೋದು. ಬಟ್ ಬೇರೆ ಸಮಯದಲ್ಲಿ ಸ್ವಲ್ಪ ತೂಗುಡ್ಸಿರ್ಬೋದು. ಆ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಮಕ್ಕಳಲ್ಲಿ ತೊಗೊಂಡ್ರೆ ಅವರು ಕಂಟಿನ್ಯೂಯಸ್ ಆಗಿ 12 ಗಂಟೆ ನಿದ್ದೆ ಮಾಡೋದಿಲ್ಲ. ಒಂದು 2-3 ಅವರ್ಸ್ ಮಾಡ್ತಾರೆ, ಗ್ಯಾಪ್ ಇರ್ತದೆ. ತಿರ್ಗಿ ಒಂದು 2-3 ಅವರ್ಸ್ ಮಾಡ್ತಾರೆ, ಗ್ಯಾಪ್ ಮಾಡ್ತಾರೆ. ಆದರೆ ಅಡಲ್ಟ್ಸು ಒಂದು 6 to 8 ಅವರ್ಸ್ ಕಂಟಿನ್ಯೂಸ್ ನಿದ್ದೆ ಮಾಡಿದಷ್ಟು ದೈಹಿಕವಾಗಿ ಮಾನಸಿಕವಾಗಿ ಅವರಿಗೆ ಭಾಳ ಒಳ್ಳೆಯದು.